ಮೇಡಮ್ ಒಬ್ಬರನ್ನ ಇಷ್ಟಪಡಲಿಕ್ಕೆ ವಿರೋಧ ಮಾಡಲಿಕ್ಕೆ ಕಾರಣ ಇದ್ದೇ ಇರ್ತದೆ. ಈಗ ನಾವು ಅಂದ್ಕೊಂಡ್ವಿ ಆತನ ಮೇಲೆ ಎಲ್ಲೋ ಒಂದು ಕಡೆ ಯಾವುದೋ ಈ ಷಡ್ಯಂತ್ರಗಳು ಮಾಡಿ ಆ ಒಂದು ಕೊಲೆ ಕೇಸಲ್ಲಿ ಒಳಗಡೆ ಹೋಗಿರ್ಬೋದು ಅಂತ ಸಾಧ್ಯತೆಗಳಿದೆ ಅಂತ ಒಬ್ಬ ಲಾಯರಾಗಿ ನಾವು ಯೋಚನೆ ಮಾಡಿದ್ದು. ತದನಂತರ ವಿರೋಧ ಯಾಕೆ ಅಂತಂದರೆ ಜೈಲಿಗೆ ಹೋದ್ಮೇಲೆ ರೌಡಿಗಳನ್ನ ಕುಣಿಸ್ಕೊಂಡು ಚೇರ್ಗಳನ್ನ ಹಾಕ್ಕೊಂಡು ದಮ್ ಹೊಡಿಯೋದು, ಆಮೇಲೆ ಅಲ್ಲಿ ಅದು ಮಾಡೋದ್ರಿಂದ ಅಲ್ಲಿನ ಈತನ ಮೇಲೆ ಒಂದು 3 FIR ಆಗುತ್ತೆ ಜೈಲಲ್ಲಿ, ಮತ್ತು ಬಳ್ಳಾರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಒಂದು 13-14 ಜನ ಜೈಲಿನ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ. ನಾವು ಹೋದರೆ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ಸೊ ಬದಲಾವಣೆ ಅನ್ನೋದು ಜೈಲಲ್ಲಿ ಕಂಡುಗಬೇಕು, ಅಥವಾ ಏನಾದರೂ ನಿಮ್ಮಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾದಂಥ ಅವಕಾಶ ದರ್ಶನ್ಗಿತ್ತು. ಮಾಡ್ಕೊಳೋದು ಬಿಟ್ಟು ಮತ್ತೆ ಅದನ್ನು ಬೆಳೆಸ್ಕೊಳೋದಿದೆಯಲ್ಲ. ಸೊ ನಾವ್ಯಾರು ಐಮ್ ಟಾಕಿಂಗ್ ಬಿಟ್ ಅ ಮಾಫಿಯಾ. ಆ ಮಾಫಿಯಾಗಳು ಯಾರೇ ಆಗಿದ್ದು ಕೂಡ ಅದನ್ನು ವಿರೋಧ ಮಾಡಬೇಕು ಅಂತ ನನಗನ್ನಿಸುತ್ತೆ. ಸೊ ದಟ್ಸ್ ದ ರೀಸನ್ ಐ ಥಾಟ್ ಬದಲಾವಣೆ ಆಗಿಲ್ಲ ಜೈಲ್ಗೆ ಹೋದ್ಮೇಲೆ ದರ್ಶನ್ ಅಂತ ನನಗನ್ನಿಸ್ತು. ಆಫ್ಟರ್ ಸೀಯಿಂಗ್ ಆಲ್ ದಿಸ್, ಯಾರೋ ನಾಗ ಅಂತೆ, ಬೆಕ್ಕಿನ ಕಂಡ್ರ ಏನು ಸಮಥಿಂಗ್ ನಾವೆಲ್ಲ ಕೇಳ್ಪಟ್ಟಿದ್ದು, ಸೈಲೆಂಟ್ ಸುನೀಲ ಅಂತ ಈ ಥರ ಅಂತ ಬಂದಾಗ, ಸೊ ಅಲ್ಲೋದ್ರೂ ಈ ವ್ಯಕ್ತಿ ಇದೇ ಥರನೇ ಬದಲಾವಣೆ ಆಗಲ್ಲ ಬಿಡಿ ಅಂತೇಳಿ ನಾವು, ಇಟ್ಸ್ ಮೈ ಪರ್ಸನಲ್ ಒಪಿನಿಯನ್. ನಾನು ಅದನ್ನೇನು ನಾನು ಜನಗಳ ಮೇಲೆ ಏನು ಹೇಳ್ತಾ ಇಲ್ಲ ವಿರೋಧ ಮಾಡಲಿ ಅಂತ. ಎಸ್, ಡೆಫಿನೆಟ್ಲಿ ಬೀಯಿಂಗ್ ಎನ್ ಆ್ಯಕ್ಟರ್ ಅಪ್ರೆಸಲ್ ಇದ್ದೇ ಇದೆ. ಒಬ್ಬ ದರ್ಶನ ಆ್ಯಕ್ಟರ್ ಆಗಿ ನೋಡೋಕೆ ಇಷ್ಟಪಡ್ತೀವಿ. ಕೊಲೆಗಾರ ಆರೋಪನ ಆಗಿನೋ ಅಥವಾ ಜೈಲಿಗೆ ಹೋಗಿ ಮಾಫಿಯಾ ಜೊತೆ ಕೂತ್ಕೊಂತಾನೆ ಅಂತಂದರೆ ಖಂಡಿತವಾಗಿ ನನ್ನ ಮನಸ್ಸೊಂದು ಒಪ್ಪಲ್ಲ. ವಿರೋಧ. ಹಾಗಾದ್ರೆ ನಿಮ್ಮ ಪ್ರಕಾರ ಕೊಲೆಗಾರ ಸಿನಿಮಾ ಮಾಡಬಾರ್ದು? ಮೇಡಮ್ ನಾನು ಯಾರು ಮೇಡಮ್ ಆ ಥರ ಹೇಳೋಕ್ಕೆ? ಆಲ್ರೆಡಿ ಒಂದು 10 ಸಿನಿಮಾ ಲೈನಪ್ಪಲ್ಲಿ ಇದೆ, ಇಫ್ ಐಮ್ ನಾಟ್ ರಾಂಗ್. ಈಸ್ ಡೂಯಿಂಗ್ ಶೂಟಿಂಗ್. ನಾನು ಯಾರು ಮೇಡಮ್ ಅದು ಲೇಟ್ ಸಿನಿಮಾ ಮಾಡಬಾರ್ದು ನಾನು ಎಲ್ಲಿ ಹೇಳಿಲ್ಲ. ಅದು ಅವರ ವೈಯಕ್ತಿಕ ಮತ್ತು ಪ್ರೊಡ್ಯೂಸರ್ ವೈಯಕ್ತಿಕ, ನೋಡುವಂಥ ಫ್ಯಾನ್ಸ್ ವೈಯಕ್ತಿಕ ಬಿಟ್ಟರೆ. ಸೊ ನಾನು ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಬದಲಾವಣೆ ಆಗಿ ಅಂತ ರೌಡಿಗಳ ಸಂಘ, ಆ ಭಾಷಣ, ಆ ಭಾಷೆ, ಒಂದಷ್ಟು ಜೈಲಿಗೆ ಹೋದ ಮೇಲೆ ಅಟ್ಲೀಸ್ಟ್ ಒಂಟಿಯಾಗಿರ್ತಾರೆ. ಒಂಟಿತನ ಬದಲಾವಣೆ ತಂತು ಅಂತ ನಾನು ಕೇಳ್ಪಟ್ಟಿದ್ದೇನೋ ಅಂತಂದರೆ, ಅಲ್ಲಿ ಇವನಿದ್ದ ಪ್ರಜ್ವಲ್ ಇದ್ದಂತೆ, ಪ್ರಜ್ವಲ್ ಊಟ ಬರೋದಂತೆ, ಒಳ್ಳೆ ಚೆನ್ನಾಗಿ ಇವರೆಲ್ಲ ತಿನ್ಕೊಂಡು ಒಳ್ಳೆ ಪಾರ್ಟಿ ಥರ ಇದ್ರು ಅಂತ ನಾನು ಕೇಳ್ಪಟ್ಟೆ. ಎಷ್ಟು ಮಟ್ಟಿಗೆ ನಿಜನೋ ಗೊತ್ತಿಲ್ಲ. ಓಕೆ, ಅವ್ನಿಗೆ ಪ್ರಜ್ವಲ್ಗೆ ಊಟ ಬರೋದಂತೆ, ಕೋರ್ಟಿಂದ ಆರ್ಡರ್ ಆಗಿದೆಯಲ್ಲ, ಮನೆಗೆ ಊಟ ಬರೋದಂತೆ. ಸೊ ದೇ ಆಲ್ ಆಡ್ ಎ ಫನ್ ಏನೋ ಅಂತ ಕೇಳ್ಪಟ್ಟೆ. ಅದೇನು ಹೇಳ್ತಾರಲ್ಲ, ಶೋ ಮಿ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯು ವಾಟ್ ಈಸ್ ಯುವರ್ ಕ್ಯಾರೆಕ್ಟರ್ ಅಂತ ನನಗೆ. ಸೊ ನಮ್ಮ ಸುತ್ತಮುತ್ತ ನೋಡಿದ್ರೆ ನಮ್ಮ ಕ್ಯಾರೆಕ್ಟರ್ನ ಹೇಳ್ಬೋದು. ದಟ್ಸ್ ಆಲ್ ಐ ಫೀಲ್. ಅವ್ರ ಸಂಘ ನೋಡಿದಾಗ ಗೊತ್ತಾಗುತ್ತೆ.